ಒಂದು ನಿಮಿಷ ಇರಿ. ನೀವೇನಾದ್ರೂ ಕೆಲಸದಿಂದ ಸುಸ್ತಾಗಿ ಮನೆಗೆ ಬಂದಿದ್ರೆ, ಮನೆಯ ಬಾಗಿಲನ್ನ ತೆಗೆಯೋದಕ್ಕೆ ಟ್ರೈ ಮಾಡ್ತಾ ಇದ್ರೆ, 5 ನಿಮಿಷ ವೇಟ್ ಮಾಡಿ. ಯಾವ ಮನೆ ಸ್ವರ್ಗ ಅನ್ಕೊಂಡಿದ್ದೀರೋ, ಯಾವ ಮನೆಗೆ ಬಂದ್ರೆ ನೆಮ್ಮದಿ ಸಿಗುತ್ತೆ ಅನ್ಕೊಂಡಿದ್ದೀರೋ, ಅದೇ ಮನೆ ನಿಮ್ಮ ಬಡತನಕ್ಕೆ ಕಾರಣವಾಗ್ಬೋದು. ನಿಮಗೆ ಹಲವಾರು ಬಾರಿ ಅನ್ನಿಸಿರ್ಬೋದು, ಹೊರಗೆ ಖುಷಿಯಾಗಿರ್ತೀನಿ, ಫ್ರೆಂಡ್ಸ್ ಜೊತೆ ಎಲ್ಲ, ಕೊಲೀಗ್ಸ್ ಜೊತೆ ಎಲ್ಲ ಸಂತೋಷವಾಗಿರ್ತೀನಿ, ನನ್ನ ಎನರ್ಜಿ ಕೂಡ ಹೈ ಇರುತ್ತೆ. ಆದ್ರೆ ಯಾವಾಗ ಮನೆಯೊಳಗೆ ಹೆಜ್ಜೆ ಇಡ್ತೀನೋ, ಏನೋ ಒಂಥರ ಭಾರ ಅನ್ನಿಸ್ತಾ ಇರುತ್ತೆ, ಕಿರಿಕಿರಿ ಅನ್ನಿಸ್ತಾ ಇರುತ್ತೆ, ಒಂಥರ ಉದಾಸೀನತೆ ಕಾಡ್ತಾ ಇರುತ್ತೆ. ಹಣವನ್ನ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇರ್ತೀನಿ, ಆದ್ರೆ ಮನೆಯೊಳಗೆ ಬಂದ ಕೂಡಲೇ ನೀರಿನ ಹಾಗೆ ಖರ್ಚಾಗ್ತಾ ಇರುತ್ತೆ. ಅನಾರೋಗ್ಯ ಅಂತೂ ಹೋಗ್ತಾನೆ ಇಲ್ಲ. ವಿಥೌಟ್ ರೀಸನ್ ಮನೆ ಜನರ ಜೊತೆ ಅಸಮಾಧಾನ, ಸಿಟ್ಟು, ಜಗಳ, ಮನಸ್ತಾಪಗಳು ಹೆಚ್ಚಿಗೆ ಆಗ್ತಾ ಇದೆ. ಬಿ ಕೇರ್ಫುಲ್. ಇದು ಯಾವುದೇ ಇಲ್ಯೂಷನ್ ಅಥವಾ ನಿಮ್ಮ ಮೈಂಡ್ ಸೆಟ್‌ನ ಎಫೆಕ್ಟ್ ಅಲ್ಲ. ಇದೊಂದು ಅಲರ್ಟ್, ಅಂದ್ರೆ ಬ್ರಹ್ಮಾಂಡ ನಿಮಗೆ ಕೊಡ್ತಾ ಇರೋ ಒಂದು ಎಚ್ಚರಿಕೆ. ಯಾಕೆಂದ್ರೆ ನಿಮ್ಮ ಮನೆಯ ಗೋಡೆಗಳ ಮೇಲೆ, ಮೂಲೆಗಳಲ್ಲಿ, ಬಾಗಿಲುಗಳಲ್ಲಿ ಏನೋ ಒಂದು ತುಂಬಿಕೊಂಡಿದೆ. ಅದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಆದ್ರೆ ಆ ಎನರ್ಜಿ ನಿಧಾನವಾಗಿ ನಿಮ್ಮ ಆರೋಗ್ಯ, ನಿಮ್ಮ ಸಮೃದ್ಧಿ, ನಿಮ್ಮ ಖುಷಿಯನ್ನ, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು, ನಿಮ್ಮ ಹಣವನ್ನ ಅದು ನುಂಗ್ತಾ ಇದೆ. ಇದನ್ನ ನಾವು ಡೆಬ್ರಿಸ್ ಆಫ್ ಎನರ್ಜಿ, ಅಂದ್ರೆ ಶಕ್ತಿಯ ತ್ಯಾಜ್ಯ ಅಂತ ಹೇಳ್ತೀವಿ. ಈ ದಿನ ನಾವು ಒಂದು ಶಕ್ತಿಶಾಲಿಯಾದ ಸೈಂಟಿಫಿಕ್ ಏನ್ಷಿಯಂಟ್ ಪ್ರೋಸೆಸ್ ಅನ್ನ ಹೇಳ್ತಾ ಇದ್ದೀವಿ. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದು ಜಸ್ಟ್ 7 ಗಂಟೆ ಒಳಗಡೆ, ಅಂದ್ರೆ 7 ಅವರ್ಸ್ ಒಳಗಡೆ ಆ ಒಂದು ಎನರ್ಜಿಯನ್ನ ಸುಟ್ಟು ಭಸ್ಮ ಮಾಡ್ಬಿಡುತ್ತೆ. ಅಂಡ್ ನಿಮ್ಮ ಮನೆಯನ್ನ ಸಮೃದ್ಧಿಯ ನೆಲೆಯಾಗಿ ಮಾಡಿಬಿಡುತ್ತೆ. ಹೌದು, ಉಪ್ಪು ಹಾಗೂ ಕರ್ಪೂರ ಕೇಳೋದಕ್ಕೆ ತುಂಬಾ ಕಾಮನ್ ಅಂತ ಅನಿಸ್ತಾ ಇರ್ಬೋದು. ಯಾಕಂದ್ರೆ ಎಲ್ಲರ ಮನೆಯಲ್ಲಿ ಡೈಲಿ ಇವನ್ನ ಯೂಸ್ ಮಾಡ್ತಾ ಇರ್ತೀವಿ. ಆದ್ರೆ ಇವೆರಡನ್ನ ಒಂದು ಪ್ರೋಸೆಸ್ ಅನುಪಾತದಲ್ಲಿ ಇದನ್ನ ಉರಿಸಿದ್ರೆ ಅದರಿಂದ ಆಗೋ ಒಂದು ಕೆಮಿಕಲ್ ರಿಯಾಕ್ಷನ್ ಇದೆಯಲ್ಲ, ಒಂದು ಎನರ್ಜಿ, ನಿಮ್ಮ ಮನೆಯ ಎನರ್ಜಿಯನ್ನ ಚೇಂಜ್ ಮಾಡ್ಬಿಡುತ್ತೆ. ಇದು ಯಾವುದೇ ಒಂದು ಜಾದು ಅಲ್ಲ. ಇದೊಂದು ಅಯೋನೈಸೇಷನ್ನ ಪ್ಯೂರ್ ಸೈನ್ಸ್ ಹಾಗೆ ಫ್ರೀಕ್ವೆನ್ಸಿಯ ಒಂದು ಆಟ. ಇಫ್ ನೀವೇನಾದ್ರೂ ರೆಡಿ ಇದ್ರೆ, ನಿಮ್ಮ ಮನೆಯ, ನಿಮ್ಮ ಅದೃಷ್ಟದ, ನಿಮ್ಮ ಫಿನಾನ್ಷಿಯಲ್ ಕಂಡೀಷನ್ ಅನ್ನ ವೈಬ್ರೇಷನ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾವ ಒಂದು ಜ್ವಾಲೆಯನ್ನ ನಾವಿವತ್ತು ಉರಿಸ್ತಾ ಇದ್ದೀವಿ, ಅದು ಜಸ್ಟ್ ಕರ್ಪೂರದ ಒಂದು ಜ್ವಾಲೆ ಅಲ್ಲ. ಅದು ನಿಮ್ಮ ದರಿದ್ರತನವನ್ನ, ನೆಗೆಟಿವಿಟಿಯನ್ನ ಓಡಿಸುವಂಥದ್ದು, ನಿಮ್ಮ ಅದೃಷ್ಟವನ್ನ ಎಚ್ಚರಿಸುವಂಥದ್ದು. ಮೊದಲಿಗೆ ಪ್ರಾಬ್ಲಮ್ಸ್ ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ಹೇಳುತ್ತೆ, ಬ್ರಹ್ಮಾಂಡದಲ್ಲಿ ಎಲ್ಲಾನು ಎನರ್ಜಿ ಅಂತ ನಮಗೆಲ್ಲ ಗೊತ್ತಿದೆ. ಜಡ ವಸ್ತುಗಳು ಅನ್ಕೊಂಡಿರುವಂತಹ ಗೋಡೆ, ಸೋಫಾ, ಬಾಗಿಲುಗಳು ಲಕ್ಷಾಂತರ ಪರಮಾಣುವಿನ ಒಂದು ಸಂಗ್ರಹ. ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ, ಈ ಆಟಮ್ಸ್ ಅಲ್ಲಿ ಪವರ್ಫುಲ್ ಒಂದು ಮೆಮೊರಿ ಕೂಡ ಇರುತ್ತೆ. ನಿಮ್ಮ ಮನೆಯ ಪ್ರತಿ ವಸ್ತುಗಳು ಒಂಥರ ಸಿ ಕ್ಯಾಮ್ರಾ ಅಥವಾ ರೆಕಾರ್ಡಿಂಗ್ ಸ್ಟುಡಿಯೋ ಇದ್ದ ಹಾಗೆ. ಯಾವಾಗ ಮನೆಯಲ್ಲಿ ಜಗಳಗಳಾಗುತ್ತೆ, ಯಾವಾಗ ಹಣದ ಕೊರತೆಗಳ ಬಗ್ಗೆ ಮಾತುಗಳಾಗುತ್ತೆ, ಕಾಯಿಲೆಗಳ ಬಗ್ಗೆ ಮಾತುಗಳಾಗುತ್ತೆ, ಇಲ್ಲ ಯಾರೋ ನಿಮ್ಮ ಮನೆಗೆ ಬಂದು ಹೇಟ್ರೆಡ್ ಆಗಿ ಮಾತಾಡೋಗಿರ್ತಾರೆ, ಇಲ್ಲ ಜಲಸ್ ಪಟ್ಟಿರ್ತಾರೆ, ಮನಸ್ಸೊಳಗೇನೆ ಕರುಬಿರ್ತಾರೆ, ಅದೆಲ್ಲದರ ಒಂದು ನೆಗೆಟಿವಿಟಿ ಇದೆಯಲ್ಲ, ಅದರ ದೃಷ್ಟಿ ನಿಮ್ಮ ಮನೆ ಗೋಡೆ, ಬಾಗಿಲು, ಸೋಫಾಗಳಲ್ಲಿ, ಮೂಲೆಗಳಲ್ಲಿ ಅಂಟುಕೊಂಡ್ಬಿಟ್ಟಿರುತ್ತೆ. ಇದನ್ನ ರೆಸಿಡ್ಯುಯಲ್ ಎನರ್ಜಿ, ಅಂದ್ರೆ ಉಳಿದ ಒಂದು ನೆಗೆಟಿವ್ ಎನರ್ಜಿ. ಇದು ವರ್ಷಾನುಗಂಟ್ಲೆ ಅದು ನಿಮ್ಮ ಮನೆಯಲ್ಲಿ ಅಂಟ್ಕೊಂಡಿರುತ್ತೆ. ಕಂಟಿನ್ಯೂಸ್ ಆಗಿ ಅದು ನಿಮ್ಮ ಜೀವನವನ್ನ ಹಾಳು ಮಾಡ್ತಾನೆ ಇರುತ್ತೆ. ಈ ಒಂದು ಕಾರಣದಿಂದ ನೀವು ಹೊಸ ಮನೆಗೆ ಹೋಗಿದ್ರು ಕೂಡ ಸಮೃದ್ಧಿ ಆಗ್ತಾ ಇರಲ್ಲ, ಕಷ್ಟಗಳು ಜಾಸ್ತಿ ಆಗ್ತಾ ಇರುತ್ತೆ. ಯಾಕಂದ್ರೆ ಇದು ಹಳೆ ಮನೆಯ ಒಂದು ಮೆಮೊರಿ ವಸ್ತುಗಳ ಮೂಲಕ ನಿಮ್ಮ ಮನೆಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಹಾಗಾದ್ರೆ ಈ ಮೆಮೊರಿಯನ್ನ, ಈ ಕಾಣದೇ ಇರೋ ಒಂದು ನೆಗೆಟಿವ್ ಎನರ್ಜಿಯನ್ನ ಹೇಗೆ ಹೊರಗೆ ಹಾಕೋದು? ನೀವು ಮನೆ ಗುಡಿಸಿ ಒರೆಸೋದ್ರಿಂದ ಧೂಳು ಹೋಗ್ಬೋದು, ಕ್ಲೀನ್ ಆಗ್ಬೋದು. ಬಟ್ ನೆಗೆಟಿವ್ ವೈಬ್ರೇಷನ್ಸು ಹೋಗೋದಿಲ್ಲ. ವೈಬ್ರೇಷನ್ಸ್ ಕ್ಲೀನ್ ಆಗೋದಕ್ಕೆ ವೈಬ್ರೇಷನ್ಸೇ ಬೇಕು. ಇಲ್ಲಿ ಕೆಲಸ ಮಾಡೋದು ಉಪ್ಪು. ಸೈನ್ಸ್ ಕೂಡ ಪ್ರೂವ್ ಮಾಡಿದೆ, ಭೂಮಿ ಮೇಲಿರೋ ವಸ್ತುಗಳಲ್ಲಿ ತುಂಬಾ ಶಕ್ತಿಶಾಲಿಯಾದ ಒಂದು ಕ್ಲೀನರ್ ಅಂದ್ರೆ ಅದು ಉಪ್ಪು ಅಂತ. ಹೇಗೆ ಸಮುದ್ರ ತನ್ನನ್ನ ತಾನು ಕ್ಲೀನ್ ಆಗಿ ಇಟ್ಟುಕೊಂಡಿರುತ್ತೆ, ಇನ್ನೊಂದು ಉಪ್ಪಿನ ಗುಣ ಏನು ಅಂದ್ರೆ, ಇದು ಹೈಡ್ರೋಸ್ಕೋಪಿಕ್ ಆಗಿದೆ, ಅಂದ್ರೆ ಜಲದರ್ಶಕ ಶಕ್ತಿ. ಇದು ತನ್ನ ಸುತ್ತಮುತ್ತ ಇರುವಂತಹ ಒಂದು ತೇವಾಂಶವನ್ನ ತನ್ನ ಕಡೆಗೆ ಹೀರ್ಕೊಳ್ಳುವಂಥದ್ದು. ಆಧ್ಯಾತ್ಮದಲ್ಲಿ, ವಾಸ್ತುಶಾಸ್ತ್ರದಲ್ಲಿ, ವಿಜ್ಞಾನದಲ್ಲಿ ಹೇಳಲಾಗಿದೆ, ನೆಗೆಟಿವ್ ಎನರ್ಜಿ ಏನಿದೆ ಅದು ಯಾವಾಗಲೂ ಒಂದು ತೇವಾಂಶದೊಂದಿಗೆ, ಅಂದ್ರೆ ಮಾಯಿಶ್ಚರ್ ಜೊತೆಗೆ ಒಂದು ಭಾರವನ್ನ ಹೊತ್ಕೊಂಡಿರೋ ತರ ಅದು ಹೊತ್ಕೊಂಡು ತಿರುಗಾಡ್ತಾ ಇರುತ್ತೆ. ನೆಗೆಟಿವಿಟಿಗೆ ಸಂಚಾರ ಮಾಡೋದಕ್ಕೆ ಒಂದು ಮೀಡಿಯಾ ಬೇಕಲ್ವಾ, ಒಂದು ಅದಕ್ಕೇನಾದ್ರೂ ಒಂದು ವಸ್ತು ಬೇಕಲ್ವಾ, ಅದು ನಮ್ಮ ಗಾಳಿಯಲ್ಲಿನ ಒಂದು ತೇವಾಂಶನ ಕ್ಯಾಚ್ ಮಾಡುತ್ತೆ. ಯಾವಾಗ ಉಪ್ಪನ್ನ ನಾವು ಯೂಸ್ ಮಾಡ್ತೀವಿ, ಆಗ ವಾತಾವರಣದಲ್ಲಿ ಆ ಭಾರವನ್ನ, ಅಂದ್ರೆ ನೆಗೆಟಿವಿಟಿಯನ್ನ ಆ ಉಪ್ಪಿನ ಕಡೆಗೆ ನಾವು ಸೆಳ್ಕೋತೀವಿ. ಆಗ ನೆಗೆಟಿವ್ ಎನರ್ಜಿ ಎಲ್ಲ ಉಪ್ಪಿನೊಳಗೆ ಬಂದು ಸೇರ್ಕೊಂಡ್ಬಿಡುತ್ತೆ. ಇನ್ನೊಂದು ವಸ್ತು ಕರ್ಪೂರ. ಇದು ಸಾಧಾರಣ ಬರೀ ದೇವರಿಗೆ ಪೂಜೆ ಮಾಡೋದಕ್ಕೆ ಮಾತ್ರ ಅಲ್ಲ, ಇದೊಂದು ಚಮತ್ಕಾರದ ವಸ್ತು. ತನ್ನ ಸಬ್ಲಿಮೇಷನ್ ಗುಣದಿಂದ, ಅಂದ್ರೆ ತನ್ನ ವ್ಯಕ್ತಿತ್ವವನ್ನ ಚೇಂಜ್ ಮಾಡ್ಕೊಳ್ಳುವಂಥದ್ದು. ಇದು ಸುಟ್ರೆ ಘನ ವಸ್ತುವಿನಿಂದ ಸೀದಾ ಆವಿಯಾಗಿ ಹೋಗುತ್ತೆ. ಆಧ್ಯಾತ್ಮದಲ್ಲಿ ಇದರ ದೊಡ್ಡ ಅರ್ಥನೇ ಇದೆ, ಅಂದ್ರೆ ಹಳೆಯ ಜೀವನದಿಂದ ಹೊಸತನವನ್ನ ಪಡೆಯುವಂಥದ್ದು. ಕರ್ಪೂರದ ವಾಸನೆ ನಮ್ಮ ಲಿಂಬಿಕ್ ಸಿಸ್ಟಮ್ ಅನ್ನ ಮುಟ್ಟುತ್ತೆ, ಅಂದ್ರೆ ಎಲ್ಲಿ ನಮ್ಮ ಫೀಲಿಂಗ್ಸ್, ಮೆಮೊರೀಸು, ಎಮೋಷನ್ಸು ಕಂಟ್ರೋಲ್ ಆಗುತ್ತೋ ಅಲ್ಲಿ.
ಯಾವಾಗ ಕರ್ಪೂರದ ವಾಸನೆ ಮೈಂಡ್ಗೆ ಹೋಗುತ್ತೆ, ಆಗ ಹ್ಯಾಪಿ ಹಾರ್ಮೋನ್ಸ್ ಅಂದ್ರೆ ಡೊಪೊಮಿನ್ ಅಂಡ್ ಸೆರೋಟೊನಿನ್ ಹಾರ್ಮೋನ್ಸ್ ಇದೆಯಲ್ಲ, ಅದು ಉತ್ಪತ್ತಿ ಆಗುತ್ತೆ. ಸೊ ಥಿಂಕ್ ಮಾಡಿ, ಉಪ್ಪು ನೆಗೆಟಿವಿಟಿಯನ್ನು ಸೆಳೆದುಕೊಳ್ಳುತ್ತೆ, ಕರ್ಪೂರ ಹ್ಯಾಪಿನೆಸ್ ಅನ್ನ ಕೊಡುತ್ತೆ, ಪಾಸಿಟಿವಿಟಿಯನ್ನ ಜಾಸ್ತಿ ಮಾಡುತ್ತೆ, ಅಂಡ್ ಅಗ್ನಿ ತತ್ವವನ್ನ ಜಾಗೃತ ಮಾಡ್ತಾ ಇರುತ್ತೆ. ಇವೆರಡೂ ಕೂಡಿದಾಗ ಒಂದು ದೊಡ್ಡ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಆ ಎನರ್ಜಿ ಮನೆಯ ಮೂಲೆಗಳಿಂದ ದರಿದ್ರತನವನ್ನ ಕಿತ್ತು ಬಿಸಾಕುತ್ತೆ. ಅಂದ್ರೆ ಈ ರಹಸ್ಯ ಮೆಥಡ್ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಒಂದು ಪೇಪರ್ ಅಲ್ಲಿ ಬೇಕಿದ್ರೆ ಬರ್ದಿಟ್ಕೊಳ್ಳಿ. ಯಾಕಂದ್ರೆ ಮೆಥಡ್ ಅಥವಾ ಟೆಕ್ನಿಕ್ ಕರೆಕ್ಟ್ ಆಗಿರಬೇಕು. ಅದು ಯಾವತ್ತಿಗೂ ಮಿಸ್ ಆಗಬಾರ್ದು. ಮಿಸ್ ಆದ್ರೆ ದುಷ್ಪರಿಣಾಮ ಆಗ್ಬೋದು, ನೆಗೆಟಿವ್ ಎಫೆಕ್ಟ್ ಆಗ್ಬೋದು. ಮೊದಲಿಗೆ ಇದನ್ನ ಯಾವಾಗ ಮಾಡಬೇಕು ಅಂದ್ರೆ, ಇದನ್ನ ಸಂಜೆ ಟೈಮಲ್ಲಿ ಮಾಡಬೇಕು. ಅಂದ್ರೆ ಗೋಧೂಳಿ ಸಮಯ ಅಂತ ಹೇಳ್ತೀವಲ್ಲ, ಆ ಟೈಮಲ್ಲಿ ಮಾಡಬೇಕು. ಆ ಟೈಮಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಆಕ್ಟಿವ್ ಆಗಿರುತ್ತೆ ಅಂಡ್ ಪ್ರಕೃತಿಯಲ್ಲಿ ಬದಲಾವಣೆಗಳು ಆಗ್ತಾ ಇರುತ್ತೆ. ಈ ಟೈಮಲ್ಲಿ ಮಾಡಿದ್ರೆ ಎಫೆಕ್ಟ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅಂಡ್ ನಕಾರಾತ್ಮಕ ಶಕ್ತಿಯ ಮೇಲೆ ಜಾಸ್ತಿ ಅದು ಎಫೆಕ್ಟ್ ಅನ್ನ ಕೊಡುತ್ತೆ. ಹಾಗಾಗಿ ಸಂಜೆ ಮಾಡೋದು ತುಂಬಾ ತುಂಬಾ ಎಫೆಕ್ಟಿವ್ ರಿಸಲ್ಟ್ ಅನ್ನ ಕೊಡುತ್ತೆ ನಿಮಗೆ. ಈ ಪ್ರೋಸೆಸ್ಗೆ ಬೇಕಾಗಿರೋದು ಒಂದು ಮಣ್ಣಿನ ಚಿಕ್ಕ ತಟ್ಟೆ ಅಥವಾ ಹಣತೆ. ತಾಮ್ರದ್ದು, ಸ್ಟೀಲ್ದು, ಪ್ಲಾಸ್ಟಿಕ್ ಇದೆಲ್ಲ ತಗೊಳಕ್ ಹೋಗ್ಬೇಡಿ, ಯಾಕೆಂದ್ರೆ ಅದು ಎನರ್ಜಿನ ಇಂಟರ್ಫಿಯರ್ ಮಾಡುತ್ತೆ. ಮಣ್ಣಿನ ಹಣತೆ ಅಥವಾ ಮಣ್ಣಿನ ತಟ್ಟೆನಲ್ಲಿ ನೀವೇನ್ ಮಾಡಬೇಕು, ಮೊದಲು ಒಂದು ಕಲ್ಲು ಉಪ್ಪನ್ನ ಹಾಕಬೇಕು. ಸ್ವಲ್ಪ ಅದೊಂದು ರಾಕ್ ಸಾಲ್ಟ್ ಅಂತ ನಾವು ಹೇಳ್ತೀವಲ್ಲ, ಅದನ್ನ ನೀವು ಸ್ವಲ್ಪ ಒಂದು ಹರಳು ಉಪ್ಪು ಒಂದು ಇಡಿಯಷ್ಟನ್ನ ಅದರಲ್ಲಿ ಕ್ರಿಸ್ಟಲ್ ಫಾರ್ಮ್ ಅಲ್ಲಿ ಇರುತ್ತಲ್ಲ, ಆ ಉಪ್ಪನ್ನ ನೀವು ಆ ತಟ್ಟೆನಲ್ಲಿ ಹಾಕಬೇಕು. ಅದು ಎನರ್ಜಿಯನ್ನ ಹಿಡಿದಿಟ್ಕೊಳ್ಳುತ್ತೆ. ಒಂದು ಹಿಡಿ ಉಪ್ಪನ್ನ ನೀವು ಯೂಸ್ ಮಾಡಿದ್ರೆ ಇದು ನಿಮ್ಮ ಮನೆಯ ಬಡತನ, ಕಾಯಿಲೆ, ನೆಗೆಟಿವಿಟಿ, ಕೆಟ್ಟ ದೃಷ್ಟಿ ಎಲ್ಲವನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಒಂದು ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಒಂದು ಬೇಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಈ ಉಪ್ಪಿನ ಮೇಲೆ ಒಂದಿಷ್ಟು ಕರ್ಪೂರನ ಹಾಕಿ, BMC ಕರ್ಪೂರ ಆದ್ರೆ ಒಂದಿಷ್ಟು ದಪ್ಪ ಕ್ರಿಸ್ಟಲ್ಲೇ ಬರುತ್ತೆ. ಅದಿಲ್ಲ ಅಂದ್ರೆ ಒಳ್ಳೆ ಕ್ವಾಲಿಟಿಯ ಒಂದು ಕರ್ಪೂರವನ್ನು ತೆಗೆದುಕೊಂಡು ಒಂದಿಷ್ಟು ಕರ್ಪೂರವನ್ನ ಅದ್ರ ಮೇಲೆ ಹಾಕಿ, ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ಒಳ್ಳೆ ಕರ್ಪೂರ ತಗೊಳ್ಳಿ. ಇದರ ಸುವಾಸನೆ ತುಂಬಾ ಚೆನ್ನಾಗಿರಬೇಕು. ಈ ಉಪ್ಪು ಮತ್ತೆ ಕರ್ಪೂರ ಜೊತೆ ಒಂದಿಷ್ಟು ಲವಂಗವನ್ನು ಸೇರಿಸಿ. ಯಾಕಂದ್ರೆ ಲವಂಗ ಎನರ್ಜಿಯನ್ನ ಹೆಚ್ಚಿಸುತ್ತೆ, ಹಾಗೆ ನಿಂತಿರುವ ನೆಗೆಟಿವ್ ಎನರ್ಜಿಯನ್ನ ಅದು ಬ್ರೇಕ್ ಮಾಡುತ್ತೆ. ನಿಂತಿರೋ ಹಣ ಬರೋ ಹಾಗೆ ಮಾಡುತ್ತೆ, ದೃಷ್ಟಿ ದೋಷವನ್ನ ತೆಗೆದು ಹಾಕುತ್ತೆ. ಕರ್ಪೂರವನ್ನ ಹಚ್ಚಿ ಯಾವಾಗ ನೀವು ಹಚ್ತಿರೋ ಆಗ ಒಂದು ದೊಡ್ಡ ಒಂದು ಕಪ್ಪು ಹೊಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಭಯ ಬೀಳ್ಬೇಡಿ, ಆ ಒಂದು ಹೊಗೆನೆ ಆ ಒಂದು ನೆಗೆಟಿವ್ ಎನರ್ಜಿ ಮನೆಯಲ್ಲಿ ಓಡಾಡ್ತಿದೆ ಅನ್ನೋದಕ್ಕೆ ಸಾಕ್ಷಿ. ಚಟಪಟ ಅಂತ ಒಂದು ಉಪ್ಪು ಸೌಂಡ್ ಮಾಡುತ್ತಲ್ಲ, ಆ ಸೌಂಡು ಒಂಥರ ಶುಭ ಸಂಕೇತ. ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಬ್ರೇಕ್ ಆಗ್ತಾ ಇದೆ ಅಂತ ಅರ್ಥ. ಅದು ಹಣತೆ ಅಥವಾ ಮಣ್ಣಿನ ಒಂದು ಪ್ಲೇಟ್ ಅನ್ನ ದೊಡ್ಡ ಒಂದು ಪ್ಲೇಟ್ ಅಲ್ಲಿ ಇಟ್ಕೊಳ್ಳಿ. ಯಾಕೆಂದ್ರೆ ಕೈಯಲ್ಲಿ ಇಟ್ಕೊಂಡ್ರೆ ಕೈ ಸುಡಬಹುದು. ಅದನ್ನ ತೆಗೆದುಕೊಂಡು ನಿಮ್ಮ ಮೇನ್ ಡೋರ್ ಹತ್ರ ನೀವು ಸ್ಟಾರ್ಟ್ ಮಾಡಿ. ಕ್ಲಾಕ್ ವೈಸ್ ಆಗಿ 3 ಸಾರಿ ಬಾಗಿಲ ಹತ್ರ ನೀವು ಸುತ್ತಬೇಕು. ಮೇನ್ ಡೋರ್ ಇಂದಾನೆ ಯಾಕೆ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ, ಅಲ್ಲಿಂದನೇ ಲಕ್ಷ್ಮಿ ಬರೋದು, ಹಾಗೆ ನಿಮ್ಮ ಇಡೀ ಮನೆ ಅಲ್ಲಿಂದನೇ ಉಸಿರಾಡೋದು. ಹಾಗೇನೆ ದರಿದ್ರ ಲಕ್ಷ್ಮಿ ಕೂಡ ಮೇನ್ ಡೋರ್ ಅಲ್ಲೇ ಕಾಯ್ತಾ ಇರ್ತಾಳೆ, ನಾನು ಒಳಗೋಗ್ತೀನಿ ಅಂತ. ಹಾಗಾಗಿ ಮೊದಲು ನೀವು ಮೇನ್ ಡೋರ್ ಇಂದ ನೀವು ಶುದ್ಧಿ ಮಾಡಬೇಕು. ಅದನ್ನ ನೀವು ಶುದ್ಧೀಕರಿಸಿ ನಂತರ ಒಳಗ್ ಬರಬೇಕು. ನಂತರ ಇದನ್ನ ತಗೊಂಡು ಎಲ್ಲಾ ರೂಮು, ಹಾಲು, ಸ್ಟೋರ್ ರೂಮು, ಮನೆಯ ಎಲ್ಲಾ ಮೂಲೆಗಳಿಗೆ ಹೋಗಿ, ಎಲ್ಲಿ ಜಾಸ್ತಿ ಮನೆಯಲ್ಲಿ ಕತ್ತಲೆ ಇರುತ್ತೆ ಅಲ್ಲಿಗೆ ನೀವು ಖಂಡಿತ ಹೋಗ್ಬೇಕು. ಯಾಕೆಂದ್ರೆ ನೆಗೆಟಿವ್ ಎನರ್ಜಿ ಮೂಲೆಗೆ, ಕತ್ತಲಿಗೆ, ಧೂಳಿಗೆ ತುಂಬಾ ಜಾಸ್ತಿ ಅಂಟ್ಕೊಂಡಿರುತ್ತೆ. ಅದಕ್ಕೆ ತುಂಬಾ ಇಷ್ಟವಾದ ಜಾಗ. ಯಾವಾಗ ಅಲ್ಲಿಗೆ ಆ ಧೂಪವನ್ನ ತೆಗೆದುಕೊಂಡು ಹೋಗ್ತಿರೋ ಅವು ಅಲ್ಲಿಂದ ಓಡೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮನೆಯಲ್ಲಿ ಎಲ್ಲ ಕಡೆ ಧೂಪ ಹಿಡಿದು ಓಡಾಡ್ಕೊಂಡು ವಿಜುವಲೈಸ್ ಮಾಡಬೇಕು, ಈ ಧೂಪ ಒಂದು ವ್ಯಾಕ್ಯೂಮ್ ಕ್ಲೀನರ್ ಆಗಿ ಗಾಳಿಯಲ್ಲಿರೋ ನೆಗೆಟಿವ್ ಎನರ್ಜಿಯನ್ನ, ಬಡತನವನ್ನ, ಕಾಯಿಲೆಯನ್ನ, ದರಿದ್ರತನವನ್ನ ಕ್ಲೀನ್ ಮಾಡ್ತಾ ಇದೆ. ಇಮ್ಯಾಜಿನ್ ಮಾಡ್ತಾ ಮಾಡ್ತಾ ನೀವು ಓಡಾಡಬೇಕು. ಈ ಒಂದು ಕಪ್ಪು ಹೊಗೆ ನಿಮ್ಮ ಮನೆಯಲ್ಲಿರೋ ಎಲ್ಲಾ ನೆಗೆಟಿವಿಟಿಯನ್ನ ಆಚೆ ತಗೊಂಡು ಹೋಗ್ತಾ ಇದೆ. ಹಾಗೆ ಒಂದು ಬೆಳ್ಳಿಯ ಬೆಳಕನ್ನ ಮನೆಯೊಳಗೆ ತರ್ತಾ ಇದೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಮನೆಯಲ್ಲಿ ಎಲ್ಲಾ ಕಡೆ ಓಡಾಡಿದ್ಮೇಲೆ ಮನೆಯ ಮಧ್ಯಭಾಗದಲ್ಲಿ ಅಂದ್ರೆ ಬ್ರಹ್ಮಸ್ಥಾನದಲ್ಲಿ ಬಂದು ನಿಂತ್ಕೊಳ್ಳಿ. ನಂತರ ದೇವರ ಮನೆ ಹತ್ರ ಬಂದು ಆ ಪ್ಲೇಟ್ ಅನ್ನ ಒಂದು ಹಲಗೆಯ ಮೇಲೆ ಅಥವಾ ಮಣೆಯ ಮೇಲೆ ಅದನ್ನ ಇಡಿ. ಪೂರಾ ಉರ್ದು ಹೋಗ್ಬೇಕು, ಅದು ಅಲ್ಲೇನೆ ಉರ್ದು ಹೋಗ್ಬೇಕು. ಕರ್ಪೂರ ಮತ್ತು ಲವಂಗ ಕೂಡ ಉರ್ದು ಹೋಗಿರ್ಬೇಕು. ಆದ್ರೆ ಉಪ್ಪು ಉರಿಯೋದಿಲ್ಲ, ಅದು ಕಪ್ಪಾಗುತ್ತೆ, ಇಲ್ಲ ಬ್ರೌನ್ ಕಲರ್ಗೆ ಬರುತ್ತೆ. ಆ ಉಪ್ಪಿನ ಕಲರ್ ನೋಡಿ ನಿಮ್ಮ ಮನೆಯಲ್ಲಿ ಎಷ್ಟು ನೆಗೆಟಿವಿಟಿ ಇದೆ ಅಂತ ನೀವು ಡಿಸೈಡ್ ಮಾಡ್ಬೋದು. ಕಲರ್ ತುಂಬಾ ಡಾರ್ಕ್ ಆಗಿ ಬಂದ್ರೆ ಜಾಸ್ತಿ ನೆಗೆಟಿವಿಟಿ ಇರುತ್ತೆ, ಸ್ವಲ್ಪ ಬ್ರೌನಿಶ್ ಇದ್ರೆ ಕಡಿಮೆ ನೆಗೆಟಿವಿಟಿ ಇರುತ್ತೆ. ಹಾಗೆ ಆ ಬಿಸಿ ಇರುತ್ತಲ್ಲ, ಅದು ಅಕ್ಕಪಕ್ಕ ಇರುವಂತ ಎಲ್ಲ ನೆಗೆಟಿವಿಟಿಯನ್ನು ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈಗ ಇಂಪಾರ್ಟೆಂಟ್ ವಿಚಾರ ಏನು ಅಂದ್ರೆ, 7 ಗಂಟೆಗಳ ಸೀಕ್ರೆಟ್. ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದೆ ಅಲ್ವಾ, 7 ಅವರ್ಸ್ ಅಂದ್ರೆ 7 ಗಂಟೆ ಒಳಗಡೆ ನಿಮಗೆ ಹಣ ಬರುತ್ತೆ ಅಂತ ಹೇಳ್ದೆ. ನೀವು ರಾತ್ರಿ 7 ರಿಂದ 8 ಗಂಟೆಗೆ ಈ ರುಚಿಯನ್ನ ಮಾಡಿದ್ರೆ ಮಧ್ಯರಾತ್ರಿ 3 ರಿಂದ 4 ಗಂಟೆಗೆ 7 ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಇದು ಅದೇ ಸಮಯ ನೀವು ಮಲಗಿರ್ತೀರಾ. ಸೈನ್ಸ್ ಹೇಳೋದೇನು, ಈ ಟೈಮಲ್ಲಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡು ತುಂಬಾ ಆಕ್ಟಿವ್ ಆಗಿರುತ್ತೆ, ನಮ್ಮ ಕಾನ್ಶಿಯಸ್ ಮೈಂಡು ಮಲಗಿರುತ್ತೆ. ಯಾವಾಗ ಮನೆಯಲ್ಲಿ ಉಪ್ಪು ಮತ್ತೆ ಕರ್ಪೂರನ ನೀವು ಉರಿಸ್ತೀರಾ, ಮನೆ ವಾತಾವರಣದಲ್ಲಿರೋ ನೆಗೆಟಿವಿಟಿ ಹೋಗ್ಬಿಟ್ಟು ಅಲ್ಲಿ ಪಾಸಿಟಿವಿಟಿ ಸ್ಟಾರ್ಟ್ ಆಗಿರುತ್ತೆ. ಯಾವಾಗ ನೀವು ಶುದ್ಧಿ ಮಾಡ್ತೀರಾ, ಆಗ ಗಾಳಿಯಲ್ಲಿ ಪಾಸಿಟಿವ್ ಅಯಾನ್ಸು ಲಕ್ಷಾಂತರ ಕೋಟ್ಯಾಂತರ ಆಗಿ ಕನ್ವರ್ಟ್ ಆಗಿರುತ್ತೆ. ಕರ್ಪೂರದ ಸುವಾಸನೆ ಮನೆಯಲ್ಲಿ ಎಲ್ಲ ಕಡೆ ಓಡಾಡ್ತಾ ಇರುತ್ತೆ. ಈ ಒಂದು ಹೈ ಎನರ್ಜಿಯಿಂದ ತುಂಬಿರೋ ವಾತಾವರಣದಲ್ಲಿ ನೀವು ಉಸಿರಾಡಿದಾಗ ನೆಕ್ಸ್ಟ್ 7 ಅವರ್ಸು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡು ತುಂಬಾ ಹೈ ಫ್ರೀಕ್ವೆನ್ಸಿಯಲ್ಲಿ ಉಸಿರಾಡ್ತಾ ಇರುತ್ತೆ. ಇದೊಂಥರ ಸ್ಲೀಪಿಂಗ್ ಪ್ರೋಗ್ರಾಮ್ ತರ ಆಗುತ್ತೆ ನಿಮಗೆ.
ಇಲ್ಲಿಯವರೆಗೆ ನೀವು ಚಿಂತೆ, ಭಯ, ಕಲುಷಿತ ವಾತಾವರಣದಲ್ಲಿ ಮಲಗ್ತಾ ಇದ್ರಿ, ನಿದ್ರೆ ಮಾಡ್ತಾ ಇದ್ರಿ. ಅದಕ್ಕೆ ಕೆಟ್ಟ ಕನಸುಗಳು ಬೀಳ್ತಾ ಇತ್ತು. ಸರಿಯಾಗಿ ನಿದ್ರೆ ಬರ್ತಿರ್ಲಿಲ್ಲ. ಬೆಳಗ್ಗೆ ಎದ್ರೆ ಮತ್ತೆ ಸುಸ್ತು, ಮೈಂಡಲ್ಲಿ ಬರೀ ನೆಗೆಟಿವ್ ಥಾಟ್ಸ್ ಬರ್ತಾ ಇತ್ತು. ಇಡೀ ದಿನ ಹಾಗೆ ಕಳೆದು ಹೋಗ್ತಿತ್ತು. ಈಗ ನೀವು ಸಮೃದ್ಧಿಯ ಒಂದು ವಾತಾವರಣದಲ್ಲಿ ಮಲಗಿದಾಗ ರಾತ್ರಿ ಇಡೀ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ರೀವೈರಿಂಗ್ ಆಗಿರುತ್ತೆ. ನಿಮ್ಮ ನ್ಯೂರಾನ್ಸು ಹೊಸದಾಗಿ ಫೈರ್ ಆಗಿರುತ್ತೆ. ನಿಮ್ಮ ಶರೀರದ ಒಂದು ಗ್ಲಿಂಫ್ಯಾಟಿಕ್ ಸಿಸ್ಟಮ್ ಅಂದ್ರೆ ಯಾವುದು ನಿಮ್ಮ ಮೈಂಡನ್ನು ಕ್ಲೀನ್ ಮಾಡ್ತಾ ಇರುತ್ತೋ ಅದು ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಬೆಳಗ್ಗೆ ಎದ್ದಾಗ 7 ಅವರ್ಸ್ ಕಂಪ್ಲೀಟ್ ಆಗಿರುತ್ತೆ. ನೀವು ಹೊಸ ವ್ಯಕ್ತಿಯಾಗಿ ಎದ್ದಿರ್ತೀರಾ. ಫೀಲ್ ಮಾಡ್ತೀರಾ. ಎಲ್ಲ ಬ್ಯಾಗೇಜ್ ಕಳೆದು ಹೋಗಿ ಒಂಥರ ಏನೋ ಒಂಥರ ಲೈಟ್ ಫೀಲ್ ಆಗ್ತಾ ಇರುತ್ತೆ ನಿಮಗೆ. ನಿಮ್ಮ ಮೈಂಡಲ್ಲಿ ಹೊಸ ಒಂದು ಐಡಿಯಾಸ್ ಬರ್ತಾ ಇರುತ್ತೆ. ಮುಖದಲ್ಲಿ ಒಂಥರ ಕಾಂತಿ, ದೇಹದಲ್ಲಿ ಒಂಥರ ಹೊಸ ಉರುಪು, ಒಂಥರ ಚುರುಕುತನ ಕಂಡಿರುತ್ತೆ. ನೆನ್ಪಿಟ್ಕೊಳ್ಳಿ, ಹಣ ಹಾರ್ಡ್ ವರ್ಕ್ಗಿಂತ ರೈಟ್ ಡಿಸಿಷನ್ಸ್ ಇಂದ ಬರೋದು. ಒಂದು ತಪ್ಪು ನಿರ್ಧಾರ ನಿಮ್ಮ ಬಡತನವನ್ನ ಜಾಸ್ತಿ ಮಾಡುತ್ತೆ. ಯಾವಾಗ ನಿಮ್ಮ ಮೈಂಡ್ ಶಾಂತವಾಗಿ, ಸ್ಥಿರವಾಗಿ, ಕಾಮ್ ಆಗಿರುತ್ತೆ, ಆಗ ಸರಿಯಾದ ಡಿಸಿಷನ್ಸ್ ಅನ್ನ ನೀವು ತಗೊಳ್ತೀರಾ. ಅವಕಾಶಗಳನ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ತೀರಾ. ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳ್ತೀರಾ. ಹೊಸ ಹೊಸ ಐಡಿಯಾಸ್ ಬರ್ತಾ ಹೋಗುತ್ತೆ. ಹಣ ಆಕಾಶದಿಂದ ಉದುರೋದಿಲ್ಲ. ನಾನು ನಿಮಗೆ ಹಣ ಬರುತ್ತೆ ಅಂದ ತಕ್ಷಣ ನೋಟು ನೋಟು ಹಂಗೆ ಉದುರೋದಿಲ್ಲ. ನಿಮ್ಮ ಮೈಂಡ್ನ ಡಿಸಿಷನ್ ಇಂದ, ನೀವು ಮಾಡೋ ರೈಟ್ ಕೆಲಸಗಳಿಂದ, ರೈಟ್ ಒಂದು ಪ್ರೋಗ್ರಾಮಿಂಗ್ ಇಂದ ನಿಮಗೆ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಪ್ರಯೋಗ ನಿಮ್ಮನ್ನ ಮನಿ ಮ್ಯಾಗ್ನೆಟ್ ಮಾಡ್ಬಿಡುತ್ತೆ. ನೀವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ಬೆಳಗ್ಗೆ ಎದ್ದಾಗ ಆ ಬಟ್ಟಲಲ್ಲಿ ಉಳಿದಿರುವಂತ ಉಪ್ಪನ್ನ ಅಥವಾ ಆ ಬೂದಿಯನ್ನ ಮನೆಯಲ್ಲೇ ಅಪ್ಪಿ-ತಪ್ಪಿ ನೀವು ಇಟ್ಕೊಳಕ್ ಹೋಗ್ಬೇಡಿ. ಅದೀಗ ವಿಷ ಆಗಿದೆ, ನೆಗೆಟಿವ್ ಎನರ್ಜಿಯಿಂದ ತುಂಬಿರುತ್ತೆ. ಆ ಬಟ್ಟಲನ್ನ ಕೈಯಲ್ಲಿ ಮುಟ್ಟಕ್ ಹೋಗ್ಬೇಡಿ. ಒಂದು ಇಕ್ಕಳ ಅಥವಾ ಒಂದು ಚಿಮಟ ಯಾವ್ದಾದ್ರು ತೆಗೆದುಕೊಂಡು ಹೋಗಿ ಅದನ್ನ ಹೊರಗಡೆ ತಗೊಂಡು ಹೋಗಿ ರೋಡಲ್ಲಿ ಅಥವಾ ಒಂದು ಚರಂಡಿಯಲ್ಲಿ ಅದನ್ನ ಬಿಸಾಕ್ಬಿಡಿ. ಮನೆಯ ಡಸ್ಟ್‌ಬಿನ್‌ಗೆ ಖಂಡಿತ ಹಾಕಕ್ ಹೋಗ್ಬೇಡಿ. ಗಿಡಗಳಿಗೂ ಹಾಕಕ್ ಹೋಗ್ಬೇಡಿ. ನಿಮ್ಮ ಪ್ರಾಪರ್ಟಿಯಿಂದ ಅದು ದೂರ ಹೋಗ್ಬೇಕು. ಅದನ್ನ ಎಸೆಯುವಾಗ ಹೇಳಿ, ನನ್ನ ಮನೆಯ ಎಲ್ಲ ದರಿದ್ರತನ, ಕಾಯಿಲೆ, ಬಡತನ, ಸಂಕಷ್ಟಗಳು ಎಲ್ಲ ದೂರ ಹೋಗಿದೆ ಅಂತ. ಹಾಗೆ ಇಮ್ಯಾಜಿನ್ ಮಾಡಿ, ಉಪ್ಪಿನೊಂದಿಗೆ ಎಲ್ಲ ಬಡತನ, ಕಾಯಿಲೆ ಎಲ್ಲ ಆಚೆ ಹೋಗ್ತಾ ಇದೆ. ಎಸೆದ ಮೇಲೆ ತಿರುಗಿ ನೋಡಕ್ ಹೋಗ್ಬೇಡಿ. ಮಣ್ಣಿನ ಹಣತೆ ಅಥವಾ ಪ್ಲೇಟ್ ಏನೇ ತಗೊಂಡಿರ್ತೀರಲ್ಲ, ಅದನ್ನ ನೀವು ಒಳಗಡೆ ತರಕ್ ಹೋಗ್ಬೇಡಿ. ಅದನ್ನು ಅದ್ರ ಜೊತೆಗೆ ಎಸ್ದು ಬಿಡಿ. ಈ ರಿಚುವಲ್ ಮಾಡುವಾಗ ನಿಮ್ಮ ಮನೆಯ ಕಿಟಕಿ, ಬಾಗ್ಲು ಎಲ್ಲ ತೆಗ್ದಿರ್ಬೇಕು. ಯಾಕೆಂದ್ರೆ ನೆಗೆಟಿವ್ ಎನರ್ಜಿ ಓಡಿಸುವಾಗ ಅದು ಓಡಿ ಹೋಗೋದಕ್ಕೆ ಜಾಗ ಬೇಕು. ಇಲ್ಲಾಂದ್ರೆ ಅಲ್ಲೇ ಅದು ಕ್ಲಾಶ್ ಆಗ್ತಾ ಇರುತ್ತೆ. ರಿಚುವಲ್ ಮಾಡುವಾಗ ಡೌಟ್ ಇದ್ರೆ ಸರಿ ಮಾಡಿ ನೋಡೋಣ, ಏನಾಗುತ್ತೆ ನೋಡೋಣ, ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಇದನ್ನ ಮಾಡಕ್ ಹೋಗ್ಬೇಡಿ. ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ಇದನ್ನ ಅಬ್ಸರ್ವರ್ ಎಫೆಕ್ಟ್ ಅಂತ ನಾವು ಹೇಳ್ತೀವಿ. ನಿಮ್ಮ ವಿಶ್ವಾಸನೆ ನಿಮ್ಮ ಶಕ್ತಿಯಾಗಿ ಕನ್ವರ್ಟ್ ಆಗೋದು. ನಿಮ್ಮ ಮನೆಯಲ್ಲಿ ಆಲ್ವೇಸ್ ಜಗಳ ಆಗ್ತಾ ಇದ್ರೆ ಈ ಉಪ್ಪಿನ ಜೊತೆ ಹಳದಿ ಸಾಸಿವೆ ಅಂತ ಬರುತ್ತೆ, ನಿಮ್ಗೆ ಗೊತ್ತಿರುತ್ತೆ, ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಅದನ್ನ ಸ್ವಲ್ಪ ಸೇರಿಸ್ಕೊಳ್ಳಿ. ಈ ಒಂದು ಹಳದಿ ಸಾಸಿವೆ ಇದೆಯಲ್ಲ, ಅದು ದೃಷ್ಟಿ ಮತ್ತೆ ಜಲಸ್ ಇರುತ್ತಲ್ಲ, ಮನಸ್ತಾಪಗಳನ್ನ ದೂರ ಮಾಡುವಂಥದ್ದು. ಇದನ್ನ ದಿನ ಮಾಡ್ಬೇಕು ಅಂತ ಏನಿಲ್ಲ. ಮಂಗಳವಾರ ಅಥವಾ ಶನಿವಾರ ಮಾಡಿದ್ರೆ ಸಾಕು. ಅಂದ್ರೆ ವಾರಕ್ಕೆ 2 ಸರಿ ಮಾಡಿ ಇದನ್ನ. ನಿಮ್ಮ ಮನೆ ಎನ್ವಿರಾನ್ಮೆಂಟು ತುಂಬಾ ತುಂಬಾ ಚೇಂಜ್ ಆಗುತ್ತೆ. ಹಾಗೆ ನಿಮ್ಮ ನೆಗೆಟಿವಿಟಿ ಎಷ್ಟಿದೆ ಅನ್ನೋದು ಡಿಪೆಂಡ್ ನೋಡ್ಕೊಂಡು ಅದರ ಮೇಲೆ ನೀವು ಈ ರುಚಿಯೆಲ್ಲ ಮಾಡಿ. ಇದರ ಹಿಂದೆ ಸೈಂಟಿಫಿಕ್ ರೀಸನ್ ಕೂಡ ಇದೆ. ಇದನ್ನ ಆರೋಮಿಕಾಲಜಿ ಅಂತ ಹೇಳ್ತಾರೆ. ಅಂದ್ರೆ ಸುವಾಸನೆಯ ಒಂದು ಮನೋವಿಜ್ಞಾನ. ರಿಲೇಶನ್ಶಿಪ್ ಬಿಟ್ವೀನ್ ಫ್ರಾಗ್ರೆನ್ಸ್ ಟೆಕ್ನಾಲಜಿ ಅಂಡ್ ಹ್ಯೂಮನ್ ಸೈಕಾಲಜಿ ಅಂತ ಹೇಳ್ತಾರೆ. ಕರ್ಪೂರದ ಸುವಾಸನೆ ಇದೆಯಲ್ಲ, ಅದು ನಮ್ಮ ಮೈಂಡ್ನ ಆಲ್ಫಾ ಸ್ಟೇಟ್ಗೆ ತಗೊಂಡು ಹೋಗ್ಬಿಡುತ್ತೆ. ಮನೆಯಲ್ಲಿ ಈ ಸುವಾಸನೆ ಬಂದಾಗ ಎಲ್ಲರ ಮೂಡು ಸರಿ ಹೋಗಿರುತ್ತೆ. ನೀವು ಅಬ್ಸರ್ವ್ ಮಾಡಿ ಬೇಕಿದ್ರೆ ಒಂಥರ ಹ್ಯಾಪಿನೆಸ್ ಇರುತ್ತೆ. ಯಾವಾಗ ಎಲ್ಲರ ಮನಸ್ಸು ಶಾಂತವಾಗಿರುತ್ತೋ ಆಗ ಲಕ್ಷ ಲಕ್ಷ ಹಣ ಬಂದೇ ಬರುತ್ತೆ. ಲಕ್ಷ ಲಕ್ಷ ಹೇಗೆ ಬರುತ್ತೆ ಅಂದ್ರೆ, ನೀವು ಮನಸ್ಸನ್ನ ಶಾಂತವಾಗಿ ಇಟ್ಕೊಂಡಾಗ ಕೆಲಸದ ಮೇಲೆ ಫೋಕಸ್ ಮಾಡ್ತೀರಾ. ಕೆಲಸದ ಮೇಲೆ ಜಾಸ್ತಿ ಪ್ರೊಡಕ್ಟಿವಿಟಿನ ನೀವು ನೋಡ್ತೀರಾ. ಆಗ ಹಣ ತನ್ನಿಂತಾನೇ ಬರ್ತಾ ಹೋಗುತ್ತೆ. ಯಾಕಂದ್ರೆ ಎಲ್ಲಿ ಕಲಹಗಳು, ಜಗಳಗಳು, ಮನಸ್ತಾಪಗಳಿರುತ್ತೆ ಅಲ್ಲಿ ಹಣ ಬರೋದಿಲ್ಲ. ಸೊ ಈ ಪ್ರಯೋಗ ಜಗಳ, ಮನಸ್ತಾಪವನ್ನ ನಿಲ್ಲಿಸ್ಬಿಡುತ್ತಲ್ಲ, ಆಗ ಸ್ಟಕ್ ಆಗಿರೋ ಹಣ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಣ ಒಂದು ಎನರ್ಜಿ, ಅದು ನೀರಿನಾಗೆ ಹರಿಯೋದಕ್ಕೆ ಇಷ್ಟಪಡುತ್ತೆ. ಆದ್ರೆ ಮನೆಯಲ್ಲಿ ಬರೀ ನೆಗೆಟಿವ್ ಎನರ್ಜಿ, ಜಗಳ, ಕದನ ಇದ್ರೆ ಹಣ ಬರೋಕೆ ಜಾಗನೇ ಇರೋದಿಲ್ಲ. ಅದು ಇಷ್ಟನೂ ಪಡೋದಿಲ್ಲ. ಕೆಲವ್ರು ಹೇಳ್ಬೋದು, ಇದನ್ನ ಮಾಡಿದ್ವಿ ಆದ್ರೆ 7 ಗಂಟೆ ಒಳಗೆ ನಮ್ಗೆ ಹಣನೇ ಬರಲಿಲ್ಲ ಅಂತ. ಹಣ ಅಂದ್ರೆ ಬರೀ ನೋಟ್ ಅಲ್ಲ ಸ್ನೇಹಿತರೆ, ಅದು ಮನಸ್ಸಿನ ಹ್ಯಾಪಿನೆಸ್ಸು, ಶಾಂತಿ, ಹೊಸ ಹೊಸ ಐಡಿಯಾಗಳು, ಬಿಸ್ನೆಸ್ ಅಲ್ಲಿ ವೃದ್ಧಿ, ಗೋಲ್ಡ್ ರೇಟ್ ಅಂದ್ರೆ ನಿಮ್ಮ ಹತ್ರ ಇರೋ ಗೋಲ್ಡ್ ರೇಟ್ಗೆ ಜಾಸ್ತಿ ಒಂದು ಬೆಲೆ ಆಗೋದು, ಶೇರ್ಸ್ ಅಲ್ಲಿ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಲಾಭ ಆಗೋದು, ಅಂಡ್ ಪ್ರಮೋಷನ್ಸು, ಸ್ಯಾಲ್ರಿ ಹೈಕು, ಹೀಗೆ ಯಾವುದೇ ರೂಪದಲ್ಲಿ ಈ ಒಂದು ಹಣ ಬರ್ಬೋದು. ಹಾಗಾಗಿ ಈ ಒಂದು ಪ್ರಯೋಗನ ಮಾಡಿ ನೋಡಿ. ಆದರೆ ನಂಬಿಕೆ ಇಟ್ಟು ಮಾಡಿದ್ರೆ ಖಂಡಿತ ಇದರಿಂದ ಒಳ್ಳೆ ರಿಸಲ್ಟ್ ನೋಡೇ ನೋಡ್ತೀರಾ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಬಾಯ್.